ನನ್ನ ಹೆಸರು ನಾರಾಯಣ್ ಅಂತ. ಹುಟ್ಟು ಬೆಳೆದದೆಲ್ಲ ಬೆಂಗಳೂರೇ. ನಾನು ಚಿಕ್ಕ ವಯಸ್ಸಿಂದ ಲೈನಲ್ಲಿ ಓಲ್ಡ್ ಹಿಸ್ಟ್ರಿ ಎಲ್ಲ ಬರ್ಕೊಂಡು ನಾನು ಗುಬೇರಣ್ಣ ಕಂಪನಿಯಿಂದ ಹಿಡಿದು ದಯಾನಂದ ಸಾಗರ್ ಕಾಲೇಜು ಸ್ವಾಯತ್ತ ಥಿಯೇಟ್ರ್ ಇತ್ತು ಮುಂಚೆ, ಅಲ್ಲಿಂದ ಬರ್ಕೊಂಡು ಆಮೇಲೆ ಕಲಾಮಂದಿರದಲ್ಲಿ ಹೋಗಿ ಅಲ್ಲಿ ಬೇರೆ ಟೀಚರಾಗಿ ವರ್ಕ್ ಮಾಡಿಕೊಂಡು ಆಮೇಲೆ ಅಲ್ಲಿಂದ ಬ್ಯಾನರ್ ಎಲ್ಲ ಬಂದು ಅಲ್ಲಿ ಸಿನಿಮಾ ಬ್ಯಾನರ್ ಎಲ್ಲ ಬರ್ಕೊಂಡು ಆಮೇಲೆ ಬಾಂಬೆಯಲ್ಲಿ ಸ್ವಲ್ಪ ದಿವಸ ಅಲ್ಲಿ 15 ವರ್ಷ ವರ್ಕ್ ಮಾಡಿ ಅಲ್ಲಿ ಅನಿಲ್ ಕಪೂರ್ ಅವ್ರ ಫ್ಯಾಮಿಲಿ ತುಂಬ ಪೇಂಟಿಂಗ್ ಎಲ್ಲ ಮಾಡಿ ಆಮೇಲೆ ತಿರ್ಗಾ ಬ್ಯಾಂಗ್ಳೂರು ಬಂದು ಮನೇಲಿ ತುಂಬ ಹಿಸ್ಟ್ರಿ ಪೇಂಟಿಂಗ್ ಎಲ್ಲ ಬ್ಯಾಂಗ್ಳೂರು ಬೇಗ ಬರಿಬೇಕು ಅಂತೇಳಿ ಬ್ಯಾಂಗ್ಳೂರದೆಲ್ಲ ಬರ್ಕೊಂಡು ಕೂತ್ಕೊಂಡು ಇವಾಗ ಎಕ್ಸಿಬಿಷನ್ ಮಾಡ್ತಾಯಿದ್ದೀನಿ ಚಿತ್ರಕಲಾ ಪರಿಷತ್ತಲ್ಲಿ. ಚಿತ್ರಕಲಾ ಪರಿಷತ್ತಲ್ಲಿ ಮೆಂಬರೇ ನಾನು. ನನಗೆ ಇವಾಗ 77 ಇಯರ್ಸ್ ಆಯಿತು. ಇವಾಗೂ ಬರಿತಾ ಇದ್ದೀನಿ ಪೇಂಟಿಂಗು. ನಾನು ಕೂತ್ಕೊಂಡು ಬೆಳಗ್ಗೆ ಕೂತ್ಕೊಂಡ್ರೆ ಸಾಯಂಕಾಲ ತನಕ 7:30 10 ಗಂಟೆ ತನಕ ಬರಿತಾನೇ ಇರ್ತೀನಿ. ಬ್ಯಾನರ್ ಲೈನಲ್ಲಿ ನಾವು ಚಿನ್ನಪ್ಪ ರಾಮಚಂದ್ರನ್ ಇವೆಲ್ಲ ಚಿಕ್ಕ ವಯಸ್ಸಿಂದಲೇ ಅಲ್ಲಿ ಬರೆದು ಆಮೇಲೆ ನಾನು ಪೇಂಟಿಂಗ್ ಶಿಫ್ಟಾಗಿ ಪೇಂಟಿಂಗ್ ಬರೆದು ಇವಾಗ ಬ್ಯಾಂಗ್ಳೂರು ಸಿಟಿ ಬಗ್ಗೆ ಬರಿಬೇಕಂತ ಆಯಿಲ್ ಪೇಂಟಿಂಗು, ವಾಟರ್ ಕಲರು, ಅಕ್ರಲಿಕ್ಕು ಎಲ್ಲ ಮಿಕ್ಸ್ ಮಾಡಿ ವಿಧಾನಸೌಧ, ಕಾರ್ಪೊರೇಷನು, ಮೈಸೂರು ಬ್ಯಾಂಕು, ಓಲ್ಡ್ ಬ್ಯಾಂಗ್ಳೂರು ಹೆಂಗಿದೆ ಅಂತ ಆಯಿಲ್ ಪೇಂಟಿಂಗು ಅಲ್ಲಿ ಬರೆದಿದ್ದೀನಿ. ಮಿಕ್ಕಿದ್ದು ಮೈಸೂರು ದಸರಾ ಅದ್ರ ಬಗ್ಗೆ ಬರಿಬೇಕಂತ ತುಂಬ ಆಸೆ ಇತ್ತು. ಅದು ದೊಡ್ಡದಾಗಿ ಬರೀ ನನ್ನ ಓನ್ ಕಲ್ಪನೆಯಿಂದ ಒಂದು ಹಿಂಗೆ ಇರ್ಬೋದು ಮೈಸೂರು ದಸರಾ ಅಂತೇಳಿ ಬರೆದಿದ್ದೀನಿ. 8 ವರ್ಷದಿಂದ ಅದು ಬರೆದು ಇವಾಗ ಫಿನಿಷ್ ಮಾಡಿ ಇವಾಗ ಎಕ್ಸಿಬಿಷನ್ ಮಾಡಿದ್ದೀನಿ ಚಿತ್ರಕಲಾ ಪರಿಷತ್ತಲ್ಲಿ. ಇನ್ನೂ ಬರಿತಾ ಇದ್ದೀನಿ, ಹಂಪಿ ಬಗ್ಗೆ ಬರಿತಾ ಇದ್ದೀನಿ. ಇನ್ನೂ ಅದು ಸ್ವಲ್ಪ ಟೈಮ್ ಹಿಡಿತಾ ಅದು ಬರೆಯೋದಕ್ಕೆ. ಇವಾಗ ಇದು ಗ್ರಾಫಿಕ್ ಆರ್ಟ್ಸ್ ಅಂತ ಅದ್ರ ರಿಯಲಿಸ್ಟಿಕ್ ಗ್ರಾಫಿಕ್ ಅಂತ ಎಕ್ಸಿಬಿಷನ್ ಮಾಡಬೇಕಂತ ಇದ್ದೀನಿ. ಆಮೇಲೆ ನೆಕ್ಸ್ಟು ನವಂಬರಲ್ಲಿ ಒಂದು ಎಕ್ಸಿಬಿಷನ್ ಇದೆ ನಂದು ರಿಯಲಿಸ್ಟಿಕ್ಕು. ಅದು ಬೇರೆ ಸಣ್ಣ ಪೇಂಟಿಂಗ್ ಇದೆ, ತುಂಬ ಇದೆ. ಅದು ಬರೆಯೋಕ್ಕೆ ನವಂಬರಲ್ಲಿ ಎಕ್ಸಿಬಿಷನ್ ಮಾಡ್ತಾಯಿದ್ದೀನಿ. ಇಲ್ಲಿ ಮಾಡಿರೋದು ಪೇಂಟಿಂಗ್ 25 ಪೇಂಟಿಂಗ್ ಮಾಡಿದ್ದೀನಿ. ಅದು ಬ್ಯಾಂಗ್ಳೂರು ಸಿಟಿ ಬಗ್ಗೆ ಇಂಟ್ರೆಸ್ಟ್ ಇತ್ತು, ಅದರಿಂದ ಬರಿತಾ ಇದ್ದೀನಿ. ತುಂಬ ರಿಯಲಿಸ್ಟಿಕ್ ವಿಧಾನಸೌಧ ಹಳೆ ಕಾಲದಲ್ಲಿ ಹೆಂಗಿತ್ತು, ಕಾರ್ಪೊರೇಷನ್ ಯಾವ ರೀತಿಯಲ್ಲಿತ್ತು, ಮೈಸೂರು ಬ್ಯಾಂಕ್ ಯಾವ ರೀತಿಯಲ್ಲಿತ್ತು, ಮೇಹಾಲ್ ಯಾವ ರೀತಿಯಲ್ಲಿತ್ತು, ಇದೆಲ್ಲ ಬರೆದು ಯಾವುದೋ ನೆನಪು ನನಗೆ ಯಾವ ರೀತಿಯಲ್ಲಿ ನೆನಪು ಬರುತ್ತೋ ಅದನ್ನು ನೆನೆಸ್ಕೊಂಡು ಅದನ್ನು ಪೇಂಟಿಂಗ್ ಅಳವಡಿಸಿ ನಾನು ಈ ಥರ ಮಾಡಿದ್ದೀನಿ. ಹಂಪಿ ಬಗ್ಗೆ ತುಂಬ ಬರೆದಿದ್ದೀನಿ. ಇವಾಗೂ ಒಂದು ಹಂಪಿ ಇದೆ, ಫಸ್ಟ್ ಟೈಮ್ ಬರೆದಿರೋ ಹಂಪಿ ಒಂದು ಅಕ್ರಲಿಕಲ್ಲಿ ಬರೆದಿದ್ದೀನಿ. ಆಮೇಲೆ ಹಂಪಿ ಹಳೆ 800 ವರ್ಷ ಹಿಂದೆ ಹೆಂಗಿತ್ತು ಅಂತ ಹಂಪಿ ಬರಿತಾ ಇದ್ದೀನಿ. ಅದು ಇನ್ನೂ ಒಂದು 3 ತಿಂಗಳು 4 ತಿಂಗಳು ಆಗುತ್ತೆ. ಹೆಸರು ಮಂಜುನಾಥ ಪ್ರಭು ಅಂತ. ನಾನು ಬ್ಯಾಂಕಲ್ಲಿ ಉದ್ಯೋಗಿ ಆಗಿದ್ದೇನೆ. ಆಫ್ಟರ್ ರಿಟೈರ್ಮೆಂಟ್ ಇವರು ನಮ್ಮ ಕಲಾ ಗುರುಗಳು ಮಿಸ್ಟರ್ ನಾರಾಯಣ. ತುಂಬ ವರ್ಷದಿಂದ, ನನಗೆ 30 ವರ್ಷದಿಂದ ಪರಿಚಯ. ತುಂಬ ಚೆನ್ನಾಗಿ ಪೇಂಟಿಂಗ್ಸ್ ಎಲ್ಲ ಮಾಡ್ತಾರೆ ಇವರು. ಆಮೇಲೆ ಆವಾಗ ಮೀಟಾಗಿ ಅವ್ರ ಬಗ್ಗೆ ವಿಚಾರ ತಿಳ್ಕೊಂಡು ನನಗೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ನೀವು ಬ್ಯಾನರ್ ಲೈನಿಗೆ ಯಾವಾಗ ಬಂದ್ರಿ? ನಾನು ಬ್ಯಾಂಗ್ಳೂರಲ್ಲಿ 1973 ಬ್ಯಾಂಗ್ಳೂರಿಗೆ ಬಂದು ಬ್ಯಾನರ್ ಇದ್ಕೊಂಡು ನಾವು ಚಿನ್ನಪ್ಪ ರಾಮಚಂದ್ರನು ನಾವೆಲ್ಲ ಒಟ್ಟಿಗೆ ಚಿಕ್ಕ ವಯಸ್ಸಿಂದ ಅಲ್ಲಿ ಇದ್ಕೊಂಡು ಅಲ್ಲಿ ಸ್ವಲ್ಪ ದಿವಸ ವರ್ಕ್ ಮಾಡಿ ಅಲ್ಲಿಂದ ಪೇಂಟಿಂಗ್ ಸೆಕ್ಷನ್ ಬಂದು ಅಲ್ಲಿ ಆಯಿಲ್ ಪೇಂಟಿಂಗು, ವಾಟರ್ ಕಲರು. ಎಷ್ಟು ವರ್ಷ ಬ್ಯಾನರ್ ಲೈನಲ್ಲಿ ಮಾಡಿದ್ರಿ?
ಬ್ಯಾನರ್ಲಿ ಒಂದು 35 ವರ್ಷ ಬ್ಯಾನರ್ಲಿ. ಅಲ್ಲಿಂದ ಆಮೇಲೆ ಬಾಂಬೆಗೆ ನಾವು ಹೋಗಿದ್ರ? ಬಾಂಬೆಗೆ ಹೋಗಿ ಅಲ್ಲಿ ಒಂದು 15 ವರ್ಷ ವರ್ಕ್ ಮಾಡಿದ್ದೀನಿ. ತುಂಬಾ ಪೇಂಟಿಂಗ್, ಒಂದು 450 ಪೇಂಟಿಂಗ್ ಬಾಂಬೆಯಲ್ಲಿ ನಾನು ವರ್ಕ್ ಮಾಡಿ ಸೇಲ್ ಮಾಡಿದ್ದೀನಿ. ಎಲ್ಲರ ಮನೆಯಲ್ಲಿ ಇರಬೇಕು ಆಂಟಿಕ್. ಇಲ್ಲಿ ಫಿಲ್ಮ್ ಆಕ್ಟರ್ ಅನಿಲ್ ಕಪೂರ್ ಇದಾರಲ್ಲ, ಅವ್ರ ಫ್ಯಾಮಿಲಿಯಲ್ಲೇ 300 ಪೇಂಟಿಂಗ್ಸ್ ಇದೆ. ಆಮೇಲೆ ಅಲ್ಲಿ ಬಾಂಬೆಯಲ್ಲಿ ಇರೋರು ಲೋಕಲ್ ಇರೋರೆಲ್ಲ ತುಂಬಾ ಪೇಂಟಿಂಗ್ ತಗೊಂಡಿದ್ದಾರೆ. 150 ಆಯಿಲ್ ಕಲರ್ ಜಾಸ್ತಿ ಮಾಡ್ತಾ ಇದ್ದಾರೆ. ಆಯಿಲ್ ಕಲರ್ ಮುಚ್ಚ ಮಾಡ್ತಾ ಇದ್ರು. ಇವಾಗ ಒಂದು ವರ್ಷ ಆಯ್ತು ಅಕ್ರಲಿಕ್ ಸ್ಟಾರ್ಟ್ ಮಾಡಿತ್ತು. ತುಂಬಾ ಮಾಡ್ತಾ ಇದ್ದೀನಿ. ತುಂಬಾ ಮಾಡ್ತಾ ಇದೀನಿ ಅಕ್ರಲಿಕ್ ಇವಾಗ. ಆಮೇಲೆ ಎಲ್ಲ ದೊಡ್ಡ ಸೈಜ್ ಮಾಡ್ತಾ ಇರೋದು. ಈಗ ಓಲ್ಡ್ ಇಂಡಿಯಾ ನಮ್ಮ ಬಾಂಬೆ ತುಂಬಾ ಓಲ್ಡ್ ಬಾಂಬೆ ಬರಿತಾ ಇದೆ. ಇವಾಗ ಬ್ಯಾಂಗ್ಳೂರ್ ಓಲ್ಡ್ ಬ್ಯಾಂಗ್ಳೂರ್ ಬರಿಬೇಕಂತ ಕರ್ನಾಟಕ ಬೆಂಗಳೂರು ಕರ್ನಾಟಕ ಮಾಡ್ತಾ ಇದ್ದೀನಿ. ಜಾಸ್ತಿ ಬ್ಯಾಂಗ್ಳೂರ್ ಬಗ್ಗೆ ಬರಿಬೇಕಂತ ಇವಾಗ ಬ್ಯಾಂಗ್ಳೂರ್ ಬರಿತಾ ಇದ್ದೀನಿ, ಬರೆದಿದ್ದೀನಿ. ಈಗ ನಿಮ್ಮ ಶೋ ಚಿತ್ರಕಲಾ ಪರಿಷತ್ ನಡೀತಾ ಇದೆ. 25 ಪೇಂಟಿಂಗ್ಸ್ ಇದೆ. 25 ಪೇಂಟಿಂಗ್ 22ನೇ ತಾರೀಕಿಂದ ಬೇಸಿಕ್ ಕರ್ನಾಟಕ, 22ನೇ ತಾರೀಕಿಂದ 29ನೇ ತಾರೀಕುವರೆಗೆ ಇದೆ ಪೇಂಟಿಂಗ್ ಎಕ್ಸಿಬಿಷನ್. ಹಲೋ, ನನ್ನ ಹೆಸರು ಸಂದೇಶ್, ನಾರಾಯಣ್ ಅವ್ರ ಮಗ. ಸೊ ಈ ಚಿತ್ರಕಲಾ ಪರಿಷತ್ತಲ್ಲಿ 22ನೇ ತಾರೀಕಿಂದ 29ನೇ ತಾರೀಕು ತನಕ ಆಲ್ಮೋಸ್ಟ್ 25 ಪೇಂಟಿಂಗ್ ಡಿಸ್ಪ್ಲೇ ಮಾಡ್ತಿದ್ದಾರೆ. ರೈಟ್ ಫ್ರಮ್ ಆಯಿಲ್ ಪೇಂಟಿಂಗಿಂದ ಆಕ್ರಲಿಕ್ ಎಲ್ಲ ಕ್ಯಾನ್ವಸ್ ಮೇಲೆ ಬರೆದಿರೋದು ನೀವು ನೋಡ್ತಾ ಇರ್ಬೋದು. ಇಲ್ಲಿ ಹಳೆ ಮೈಸೂರು ಬ್ಯಾಂಕು 1913ನಲ್ಲಿ ಹೆಂಗಿತ್ತು ಅಂತ ಇಲ್ಲೆಲ್ಲ ಆಲ್ಮೋಸ್ಟ್ ಇದೇ ಥರ ಇತ್ತು. ಇವಾಗ ನೀವು ನೋಡ್ಬೋದು ಎಲ್ಲ ರಸ್ತೆಗಳು ಮಾಡಿಬಿಟ್ಟಿದ್ದಾರೆ, ರೋಡು ಈ ಥರದ್ದು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಸೊ ಈ ಜನ್ರೇಷನ್ ನೆಕ್ಸ್ಟ್ ಜನ್ರೇಷನ್ ಇರಲಿ, ಅವ್ರಿಗೆ ಗೊತ್ತಾಗಲ್ಲ. ಇದು ಅಷ್ಟೇ ಮೇ ಹಾಲು. ಸೊ 1883ನಲ್ಲಿ ಹೆಂಗಿತ್ತು, 1883ನೇ ಇಸ್ವಿನಲ್ಲಿ ಹೆಂಗಿತ್ತು ಮೇ ಹಾಲು. ಇಲ್ಲಿ ನೋಡ್ಬೋದು ನೀವು ಎಲ್ಲ ಚಾರಿಯಟ್ಸು ನಲ್ಲಿ. ಸೊ ಈ ಕಡೆ ಬಂದರೆ ಕಾರ್ಪೊರೇಷನ್ ಬಿಲ್ಡಿಂಗ್. ಸೊ ಇಲ್ಲಿ ನೋಡ್ಬೋದು ಇದು 1893. ಸೊ ನಮ್ಮ ಗಣೇಶ ಪ್ರೊಸೆಷನ್ ಹಬ್ಬ ಹಿಂಗೆ ಆಚರಿಸ್ತಿದ್ರು. ಸೊ ಇದು ವಿಕ್ಟೋರಿಯಾ ಗೌರಮ್ಮ ಅಂತ ನೀವು ಓದಿರ್ಬೋದು. ಇವರು ಕೂರ್ಗ್ ಕ್ವೀನ್ ಅಂತ. ಸೊ ಇವ್ರದ್ದು ತುಂಬ ಇತಿಹಾಸ ಇದೆ. ಸೊ ಇದು ಹಂಪಿ. ಸೊ ಹಂಪಿನಲ್ಲಿ ತುಂಬ ಡಿಸ್ಟ್ರಕ್ಷನ್ ಆಗೋಗಿದೆ. ಸೊ ಚಿಕ್ಕ ವಯಸ್ಸಿನಲ್ಲೆಲ್ಲ ಇದೆಲ್ಲ ರಫ್ ಸ್ಕೆಚ್ ಹಾಕಿ ಇದೆಲ್ಲ ಬರೆದಿರೋದು. ಆಮೇಲೆ ಈ ಕಡೆ ಬಂದರೆ ನಮ್ಮ ಫೇಮಸ್ ಬ್ಯಾಂಗ್ಳೂರ್ನ ಫೇಮಸ್ ವಿಧಾನಸೌಧ. ಸೊ 1956 ಇಸ್ವಿನಲ್ಲಿ ಇದು ಕನ್ಸ್ಟ್ರಕ್ಷನ್ ಆಗಿತ್ತು. ಈ ಬಸ್ ಸುಮಾರು ಜನ ನೋಡ್ಬೋದು, ಡಬಲ್ ಡೆಕ್ಕರ್ ಬಸ್ಸು. ಸೊ ಇನ್ನೂ ಮೆಮೊರೀಸ್ ಇದೆ. ಈ ಕಡೆ ಬಂದರೆ ವಿಷ್ಣು ದೇವತೆ. ಇಲ್ಲಿ ನೋಡ್ಬೋದು ನೀವು ಆರ್ನಮೆಂಟ್ಸ್ ಎಲ್ಲ ಅವರು ಡೀಟೇಲ್ಡ್ ಇದರಲ್ಲಿ ಬರ್ದಿರೋದು. ಇಷ್ಟು ಆರ್ನಮೆಂಟ್ಸು ಇದುವರೆಗೂ ಯಾರು ಬರ್ದಿರಲ್ಲ ಅನ್ಸುತ್ತೆ. ಇದು ಇವ್ರ ಲೇಟೆಸ್ಟ್ ಮಾಸ್ಟರ್ ಪೀಸು, ಮೈಸೂರು ದಸರಾ ಪ್ಯಾಲೇಸ್. ಇದು ಸುಮಾರು 8 ತಿಂಗಳು ರಿಸರ್ಚ್ ಮಾಡಿದ್ದಾರೆ. ಆಮೇಲೆ ಆಲ್ಮೋಸ್ಟ್ 5 ವರ್ಷ ತನಕ ಕಾಲ ತಗೊಂಡಿದ್ದಾರೆ ಈ ಪೇಂಟಿಂಗ್ ಬರೆಯೋಕ್ಕೆ. ಇದು ನಮ್ಮ ಫೇಮಸ್ ಎಲ್ಲರೂ ಯಂಗ್ಸ್ಟರ್ಸ್ ಹೋಗ್ತಾ ಇರೋದು MG ರೋಡು. ಇವಾಗೆಲ್ಲ ಎಲ್ಲ ಆಲ್ಮೋಸ್ಟ್ ಡೆಮಾಲಿಷ್ ಮಾಡಿದ್ದಾರೆ. ನೀವು ಬಂದು ನೋಡ್ಬೋದು. ಇದು 1948ನೇ ಇಸ್ವಿನಲ್ಲಿ ಈ ಥರ MG ರೋಡ್ ಇತ್ತು ಅಂತ. ಬಿಫೋರ್ ಆಲ್ಮೋಸ್ಟ್ ಇಂಡಿಪೆಂಡೆನ್ಸ್ ಟೈಮ್ನಲ್ಲಿ ಬರ್ದಿರೋದು. ಕಂಪ್ಲೀಟ್ ಆಕ್ರಲಿಕ್ ಆನ್ ಕ್ಯಾನ್ವಸ್ ಮಾಡಿರೋದು. ಈ ದಸರಾ ಪ್ರೊಸೆಷನ್ ಇದು ಅವಾಗ ನಡೀತಿತ್ತು ಈ ಥರ. ಸೊ ಇದು ಒಂದೊಂದು ಎಥ್ನಿಕ್ ಪೀಪಲ್ ಬಂದು ಎಲ್ಲ ಜೊತೆಗೆ ಬಂದು ಸೆಲೆಬ್ರೇಟ್ ಮಾಡ್ತಾಯಿದ್ರು. ಇಲ್ಲಿ ನ್ಯಾಷನಲ್ ಆರ್ಟ್ ಗ್ಯಾಲರಿ 1941ನೇ ಇಸ್ವಿನಲ್ಲಿದ್ದು. ನೀವೆಲ್ಲ ನೋಡ್ತಿರ್ಬೋದು, ಎಲ್ಲ ಹಿಸ್ಟ್ರಿ ಬಗ್ಗೆನೇ ಬರೆದಿರೋದು. ಇದು ಒಂಥರ ಅಪ್ಸರೆ ಬರೆದಿರೋದು. ನೀವು ಯಾವುದಾದ್ರೂ ತೊಗೊಬೋದು ಅಪ್ಸರೆ. ಇದು ಒಂದು ಕೋಲ್ಕತ್ತಾ ಪ್ರಿನ್ಸು ಇಂದುಬಾಯ್ ಅಂತ. ಇವ್ರದ್ದು ರಫ್ ಸ್ಕೆಚ್ ಸಿಕ್ಕಿತ್ತು. ಇವ್ರ ಫ್ಯಾಮಿಲಿಯವರೇ ಆ್ಯಕ್ಚುಲಿ ಅಪ್ರೋಚ್ ಮಾಡಿದ್ದು. ಸೊ ನಂದು ಒಂದು ಸ್ಕೆಚ್ ಇದೆ, ಪೇಂಟಿಂಗ್ ಮಾಡ್ಬೋದಾ ನೀವು ಅಂತ. ಸೊ ಅದು ಮಾಡಿದ್ದಾರೆ. ಇದು ನಮ್ಮ ಫೇಮಸ್ ಜನಕಾಚಾರ್ಯ.
ಜಗಣಾಚಾರ್ಯ, ನಮ್ಮ ಫೇಮಸ್ ಜಗಣಾಚಾರ್ಯ ಅವರು ಶಿಲೆ ಬಿಡಿಸ್ತಿರೋದು. ಅವರು ಮಗ ದನಕಾಚಾರ್ಯ. ಇದು ಒಂದು ಶಿಲ್ಪೆ ಬರೀತಿರೋದು. ಇದು ಲಕ್ಷ್ಮೀ ನರಸಿಂಹಸ್ವಾಮಿ, ಗಾಡೆಸ್ ಲಕ್ಷ್ಮಿ. ಇದು ತಿರುಮಲ. ಇಲ್ಲಿ ನೋಡ್ತಿರ್ಬೋದು, ಇವಾಗೆಲ್ಲ ಈ ಕನ್ಸ್ಟ್ರಕ್ಷನ್ಸ್ ಎಲ್ಲ ಯಾವುದೂ ಇಲ್ಲ. ಪ್ಲಸ್ ಇಲ್ಲಿ ಒಂದೊಂದು ಪಿಲ್ಲರ್ಸು ಒಂದೊಂದು ಇದು ಡಿಫ್ರೆಂಟಾಗಿ ಬರೆದಿದ್ದಾರೆ. ಈ ಹಬ್ಬ ಎಲ್ಲ ಹಂಗೆ ಆಚರಿಸ್ತಿದ್ರು. ಇದು ಹೋಟೆಲ್ ತಾಜ್, ಗೇಟ್ವೇ ಆಫ್ ಇಂಡಿಯಾ. ಎಲ್ಲ ಆಲ್ಮೋಸ್ಟ್ 50, 80, 100 ಇಯರ್ಸ್ ಓಲ್ಡ್ ಹಂಗೆ. ಇದು ಧನುಷ್ ಕೋಟೆ. ಇದು ಹೆಂಗೆ ಬರ್ದಿದೆ ಅಂದರೆ, ಇದೆಲ್ಲ ಸಮುದ್ರದಲ್ಲಿತ್ತು. ಇವ್ರು ಆ್ಯಕ್ಚುಲಿ ನೀಚ್ ಒಳಗಡೆ ಹೊಡ್ಕೊಂಡು ಹೋಗ್ಬಿಟ್ಟು ಈ ಥರ ಇರ್ಬೋದು ಅಂತ ರಫ್ ಸ್ಕೆಚ್ನಲ್ಲಿ ಬರ್ದು ಈ ಥರ ಪೇಂಟಿಂಗ್ನಲ್ಲಿ ಇದು ಮಾಡಿರೋದು. ಇದು ಛತ್ರಪತಿ ಶಿವಾಜಿ ಮಹಾರಾಜ್. ಸಾಯಿಬಾಬಾ. ಆಮೇಲೆ ಇದು 2 ಪೇಂಟಿಂಗು ಅಪ್ಸರೆ ಅಂತಾನೆ ಹೇಳ್ಬೋದು. ಯಶೋಧ ಕೃಷ್ಣ. ಇದು ಕಾರ್ಪೊರೇಷನ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ನು ಬರೆದಿರೋದು. 1964 ಹೆಂಗಿತ್ತು ಕಾರ್ಪೊರೇಷನ್ ಬಿಲ್ಡಿಂಗ್, ಇದು ಬರೆದಿದ್ದಾರೆ. ಆಮೇಲೆ ನೀವೆಲ್ಲರೂ ಬರಬೇಕು. ಈ ಥರ ಒಂದು ಆರ್ಟ್ನ ನೀವು ಎಲ್ಲರೂ ಎಂಕರೇಜ್ ಮಾಡಬೇಕು. ಮಕ್ಕಳನ್ನ ಕರ್ಕೊಂಬರ್ಬೇಕು. ಯಾಕಂದರೆ ಅವ್ರ ಹಿಸ್ಟ್ರಿ ನೋಡಬೇಕು. ಅವರು ಇಂಡಿಯನ್ ಹಿಸ್ಟ್ರಿ, ನಮ್ಮ ಕರ್ನಾಟಕ ಹಿಸ್ಟ್ರಿ, ಮೈಸೂರು ಹಿಸ್ಟ್ರಿ, ಹಂಪಿ ಹಿಸ್ಟ್ರಿ ಎಲ್ಲ ನೋಡಬೇಕು. ಸೊ ಚಿತ್ರಕಲಾ ಪರಿಷತ್ತಲ್ಲಿ ಇದು ನಾವು ಡಿಸ್ಪ್ಲೇ ಮಾಡ್ತಾ ಇದ್ವಿ ಪೇಂಟಿಂಗ್ಸು. 22nd 29th ಅಂದರೆ 22ನೇ ತಾರೀಕಿಂದ 29ನೇ ತಾರೀಕು ತನಕ ಈ ತಿಂಗಳು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ವಿ. ಬನ್ನಿ, ಆರ್ಟಿಸ್ಟ್ನ ಮೀಟಾಗಿ ಪ್ರೋತ್ಸಾಹ ಕೊಡಿ.